ನಂದಿನಿ ಹಾಲಿನ ದರ ಹೆಚ್ಚಳ ಮಾಡ್ತೇವೆ ಎಂದ ಸಿಎಂ ಸಿದ್ದರಾಮಯ್ಯ. ದರ ಏರಿಕೆಯಿಂದ ಗ್ರಾಹಕರು ಸುಸ್ತಾಗಿದ್ದಾರೆ ಎಂದು ಬಿಜೆಪಿ ಸಂಸದ ವಾಗ್ದಾಳಿ. ಸೆಪ್ಟೆಂಬರ್ 17ರವರೆಗೂ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ. ಟಿವಿಗಾಗಿ ದರ್ಶನ್ ಕಿರಿಕ್. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಳ ಮಾಡಿದ ಹಾಲಿನ ದರ ರೈತರಿಗೆ ಹೋಗಬೇಕು. ಈ ಬಗ್ಗೆ ಸಭೆ ಕರೆದು ಹಾಲಿನ ದರ ಹೆಚ್ಚಳ ಮಾಡೋಣ ಅಂತ ಹೇಳಿದ್ರು. ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡೋಣ. ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೊಡಬೇಕು. ಹಾಲು ಉತ್ಪಾದಕರಿಗೆ ಲಾಭಾಂಶ ಉಳಿಯುತ್ತಿಲ್ಲ. ಅದಕ್ಕಾಗಿ ಹಾಲಿನ ದರ ಏರಿಸಿ ರೈತರಿಗೆ ಸಿಗೋ ರೀತಿ ಮಾಡಬೇಕು ಎಂದು ಸಿಎಂಗೆ ಸಚಿವ ರಾಜಣ್ಣ ಮನವಿ ಮಾಡಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ನೀರಿಗೆ ಇರುವ ಬೆಲೆ ಹಾಲಿಗೂ ಇಲ್ಲ. ಆದ್ರಿಂದ ಹಾಲಿನ ದರ 5 ರೂಪಾಯಿ ಆದರೂ ಹೆಚ್ಚಳ ಮಾಡಬೇಕು ಅಂತಂದ್ರು. ಮಾಗಡಿಯಲ್ಲಿ ಸಿಎಂಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮನವಿ ಮಾಡಿದ್ರು. ಬೆಂಗಳೂರಿನಲ್ಲಿ ವಿರೋಧ ಮಾಡಬಹುದು, ಇನ್ನೊಬ್ಬರು ವಿರೋಧ ಮಾಡಬಹುದು. ಆದರೆ ಹಾಲಿನ ದರವನ್ನು ತಾವು ಹೆಚ್ಚಿಸ್ತಕ್ಕಂಥ ಹಣ ಸಂಪೂರ್ಣವಾಗಿ ರೈತರ ಖಾತೆಗೆ ಹೋಗಬೇಕು. ಆ ರೀತಿಯ ತೀರ್ಮಾನವನ್ನು ತಾವು ತೆಗೆದುಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತೆ ನಂದಿನಿ ಹಾಲಿನ ದರ ಏರಿಕೆಗೆ ಸಿಎಂ ಮುಂದಾಗಿದ್ದಾರೆ. ಆದರೆ ದರ ಏರಿಕೆಯಿಂದ ಗ್ರಾಹಕರು ಈಗಾಗಲೇ ಸುಸ್ತಾಗಿದ್ದಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈ ಹಿಂದೆಯೂ ನಂದಿನಿ ಹಾಲಿನ ದರ ಏರಿಕೆ ಮಾಡಿದ್ದೀರಿ. ಅದರ ಲಾಭಾಂಶವನ್ನ ಹಾಲು ಉತ್ಪಾದಕರಿಗೆ ನೀಡಿಲ್ಲ. ಗ್ರಾಹಕರ ಮೇಲೆ ಬರ ಎಳೆಯುವಂತಹ ಕೆಲಸ ನಡೆಯುತ್ತಿದ್ದು, ನಂದಿನಿ ಹಾಲಿನ ದರ ಏರಿಕೆ ಕೊನೆ ಆಗಬೇಕಿದೆ ಅಂತ ಹೇಳಿದ್ರು. ಶಾಸಕ ಮುನಿರತ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆಂದು ಗುತ್ತಿಗೆದಾರ ಚೆಲುವರಾಜು ಆರೋಪಿಸಿದ್ದಾರೆ. ಲಕ್ಷ್ಮೀ ದೇವಿನಗರ ವಾರ್ಡ್ನಲ್ಲಿ ಕಸ ಸಂಗ್ರಹ ಗುತ್ತಿಗೆ ವಿಚಾರಕ್ಕೆ ಮುನಿರತ್ನ ಲಂಚ ಕೇಳಿದ್ದು ಹಣ ಕೊಡದಿದ್ದಕ್ಕೆ ಸೊಂಟದ ಕೆಳಗಿನ ಭಾಷೆ ಬಳಸಿ ನಿಂದಿಸಿದ್ದಾರೆ. ಸದ್ಯ ಇಬ್ಬರ ಆಡಿಯೋ ವೈರಲ್ ಆಗಿದೆ. ಸದ್ಯ ಶಾಸಕರ ವಿರುದ್ಧ ಪೊಲೀಸ್ ಕಮಿಷನರ್ ಬಿ ದಯಾನಂದ್ಗೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ದೂರು ನೀಡಿದ್ದಾರೆ. ವಿಚಾರಕ್ಕೆ ಧಮಕಿ ಆಗ್ತದೆ. ದುಡ್ಡು ಕೊಡಲಿಲ್ಲ. ನಾನು 20 ಲಕ್ಷ ಕೇಳಿದ್ರು. ಒಂದಿನ ಕರೆದಿ 20 ಲಕ್ಷ ಕೊಡು, ಒಂದು 10 ಆಟ ನಿನಗೆ ಕೊಡ್ತೀವಿ. ನಾನೇನೋ ಆಟ ಕೊಡ್ತಾರೆ ಅಂದ್ಬಿಟ್ಟು ಅವರಿಗೆ ದುಡ್ಡು ಕೊಟ್ಟೆ. ಬಳ್ಳಾರಿ ಜೈಲಲ್ಲಿ ಸೈಲೆಂಟ್ ಆಗಿದ್ದ ದರ್ಶನ್ ಮೊನ್ನೆಯಿಂದ ವರಸೆ ಬದಲಿಸಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಟಿವಿ ವಿಚಾರಕ್ಕೆ ಕಿರಿಕ್ ಮಾಡಿದ್ದು, ಜೈಲು ನಿಯಮಗಳ ಬಗ್ಗೆ ಸಿಬ್ಬಂದಿಗೇನೆ ದರ್ಶನ್ ಪಾಠ ಮಾಡಿದ್ದಾನಂತೆ. ವಿಚಾರಣಾಧೀನ ಖೈದಿಗೆ ಟಿವಿ ಕೊಡೋ ರೂಲ್ಸ್ ಇದೆ, ಆದ್ರೂ ನನಗೆ ಯಾಕೆ ಟಿವಿ ಕೊಡ್ತಿಲ್ಲ? ಅದಕ್ಕೂ ಕೋರ್ಟ್ಗೆ ಅರ್ಜಿ ಹಾಕ್ಬೇಕಾ? ನನಗೆ ಚೆನ್ನಾಗಿರೋ ಟಿವಿ ಕೊಡಿ ಅಂತ ಗರಂ ಆಗಿದ್ದಾನಂತೆ. ಜೈಲು ಅಧೀಕ್ಷಕಿ ಜೊತೆ ಮಾತನಾಡಬೇಕೆಂದು ಪಟ್ಟು ಹಿಡಿದಿದ್ದಾನಂತೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ. ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದ ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶಿಸಿದೆ. ಈ ಆದೇಶ ಬರ್ತಿದ್ದಂತೆಯೇ ದರ್ಶನ್ನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನಂತೆ. ಅಷ್ಟೇ ಅಲ್ಲ, ಜೈಲಲ್ಲಿ ಮಟನ್ ಊಟ ಕೊಟ್ಟರು ತಿಂದಿಲ್ವಂತೆ. ಟೆನ್ಷನ್ನಿಂದ ಸೆಲ್ನಲ್ಲಿ ಅತ್ತಿಂದಿತ್ತ ಓಡಾಡ್ತಿದ್ದಾನಂತೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪಿಎಸ್ಐ ಒಬ್ಬರ ಪಾತ್ರ ಇರೋದು ಬಯಲಾಗಿದೆ. ಆರೋಪಿ ಪ್ರದೋಷ್ ಜೊತೆ ಪಿಎಸ್ಐ ವಿನಯ್ ಸಂಪರ್ಕದಲ್ಲಿದ್ದ. ಇಬ್ಬರು ಬರೋಬ್ಬರಿ 122 ಬಾರಿ ಚಾಟಿಂಗ್ ಮಾಡಿರುವುದು ಗೊತ್ತಾಗಿದೆ. ಆದರೆ ಆರೋಪಿ ಎಲ್ಲಾ ಚಾಟ್ಗಳನ್ನ ಡಿಲೀಟ್ ಮಾಡಿದ್ದಾನೆ. ತನಿಖೆ ವೇಳೆ ಪೊಲೀಸರು ಕೆಲ ಚಾಟ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ TV9 ಅಭಿಯಾನ ನಡೆಸುತ್ತಿದೆ. ಇದರಿಂದ ಎಚ್ಚೆತ್ತ ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೆಪ್ಟೆಂಬರ್ 15ರವರೆಗೆ ಡೆಡ್ ಲೈನ್ ನೀಡಿದ್ದಾರೆ. ಇನ್ನೊಂದೇ ದಿನ ಬಾಕಿಯಿದ್ದು ಬಿಬಿಎಂಪಿ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಿದ್ದಾರೆ. ನಿನ್ನೆ ರಾತ್ರಿಯೂ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ದಕ್ಷಿಣ ವಲಯದ ಲಾಲ್ಬಾಗ್, ಸಿದ್ದಾಪುರ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿದ್ರು. ಇತ್ಯಾದಿ ರಜೆ ಜನರಿಗೆ ಇದ್ದರೂ ಸಹ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಇದೆ. ನಾವು ಎಲ್ಲರೂ ನಮ್ಮ ಝೋನಲ್ ಕಮಿಷನರ್, ಚೀಫ್ ಇಂಜಿನಿಯರ್ಸ್ ಎಲ್ಲ ನಾವು ರೋಡ್ ಮೇಲೆ ಇಡ್ತೀವಿ. ಸೊ ದ್ಯಾಟ್ ಬೈ 17th ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ಹೆಚ್ಚು ಕಡಿಮೆ 90% ಕೆಲಸ ಕಂಪ್ಲೀಟ್ ಆಗ್ಬಿಡೋದು. ಧಾರವಾಡ ಜಿಲ್ಲೆಯ ಸರ್ಕಾರಿ ನೌಕರರ
2 ದಿನಗಳ ರಜೆ ಕಡಿತ ಮಾಡಲಾಗಿದೆ. 2ನೇ ಶನಿವಾರ ಮತ್ತು ಭಾನುವಾರದ ರಜೆ ಕಡಿತ ಮಾಡಿದ್ದು, ಇಂದು ಮತ್ತು ನಾಳೆ ಕರ್ತವ್ಯ ನಿರ್ವಹಿಸಲು ಸೂಚನೆ ನೀಡಲಾಗಿದೆ. ಸರ್ಕಾರಿ ನೌಕರರು ರಜೆ ಹೋಗದಂತೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಆದೇಶಿಸಿದ್ದಾರೆ. 2ನೇ ಶನಿವಾರ ಮತ್ತು ಭಾನುವಾರ ಕರ್ತವ್ಯ ನಿರ್ವಹಿಸಲು ಸೂಚಿಸಿದ್ದಾರೆ.